ನಮಸ್ಕಾರ 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 ಹಿಂಗಂತ ಹೇಳ್ತಾರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಯಾರಾದರೂ ಮಾಡಿಲ್ಲ ಅಂತ ಹೇಳಿ ಕೆಲವೊಂದು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡಕ್ಕೆ ಬಂದೇನಿ. ಅದಕ್ಕಿಂತ ಮುಂಚೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂತಂದ್ರೆ IBS ಇರೋ ಪೇಷಂಟ್ಗಳು ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ನೀವು ತಿಂದರೆ ಯಾವ್ಯಾವ ಥರ ತಿನ್ನಬಾರ್ದು ಅಂತ. ಸೊ ಅದಕ್ಕೋಸ್ಕರ ಹೇಳಾಕತ್ತೀನಿ. ಯಾಕಂದರೆ ಇದು ಕರಳಿನ ಸಮಸ್ಯೆ. ನಾವೆಲ್ಲ ಅನ್ಕೋತೀವಿ ಇದು ಒಳಗಡೆ ಅಲ್ಸರ್ ಆಗೈತಿ, ನಮಗೇನೋ ಕಾಯಿಲೆ ಐತಿ. ಆ್ಯಕ್ಚುಲಿ ಒಳಗಡೆ ನಾವು ಹೊರಗಡೆ ಮೂಲಕ ಏನಾದರೂ ತಿಂದು ಬ್ಯಾಕ್ಟೀರಿಯಾ ಒಳಗಡೆ ಹೋಗಿ ಸೇರಿಕೊಂಡು ಕತ ಕುದಿಸಿ ನಮ್ಮನ್ನು ಒಳಗೆ ಕರಳೆಲ್ಲ ಲೈನಿಂಗ್ ಸೆನ್ಸಿಟಿವ್ ಆಗಿ ಅದಾದ್ಮೇಲೆ ಬರೋದು IBS. ಅದಕ್ಕಿಂತ ಮುಂಚೆ ನಾವು ಆಟ ಆಡಿರ್ತೀವಿ. ಆ IBS ಬರ್ಬೇಕಂತಂದ್ರೆ ನಮ್ಮ ಜೊತೆಗೆ ನಾವು 7-8 ವರ್ಷ ಅದ್ರ ಜೊತೆ ಆಟ ಆಡಿರ್ತೀವಿ. ನಮ್ಮ ಹೊಟ್ಟೆ ಜೊತೆ ಹೊರಗಡೆ ಜಾಸ್ತಿ ತಿನ್ನೋದು, ಇಲ್ಲಾಂದ್ರೆ ಮನೆಯಲ್ಲಿ ಬರೀ ಅನ್ನ ಕುದಿಸ್ಕೊಂಡು ತಿನ್ನೋದು, ಇಲ್ಲ ಅಂತಂದ್ರೆ ಸೊಪ್ಪು ತಿನ್ನಂಗಿಲ್ಲ, ಯಾವುದಾದ್ರೂ ವೆಜಿಟೇಬಲ್ಸ್ ಬಂತಂತಂದ್ರೆ ಥಾಟ್ ಹೋಗಿನ ತೆಗೆದು ಬಿಸಾಡೋದು, ಇದೆಲ್ಲ ಮಾಡ್ಕೊಂಡು ಬಂದಿರ್ತೇವಲ್ಲ. ಸೊ ಅದಕ್ಕೋಸ್ಕರನ ನಮ್ಗೆ ಇದು ಅಟ್ಯಾಕ್ ಆಗಿರ್ತೈತಿ. ಇದನ್ನು ಹೆಂಗೆ ತಡೆಗಟ್ಬೋದು? ಇದನ್ನು ತಡೆಗಟ್ಟಿ ಹೆಂಗ್ಬೋದು ಅಂತಂದ್ರೆ ಒಳ್ಳೆ ಪರ್ಮಿಂಟೇಷನ್ ಫುಡ್ಗಳನ್ನು ಕನ್ಸ್ಯೂಮ್ ಮಾಡ್ಬೇಕು. ಒಂದು ಲೋ ಫುಡ್ ಮ್ಯಾಪ್ ಅಂತ ಬರುತ್ತೆ. ಆ ಲೋ ಫುಡ್ ಮ್ಯಾಪ್ನ ನಾವು ಇದನ್ನ ಮಾಡ್ಬೇಕು, ರೆಫರ್ ಮಾಡ್ಕೋಬೇಕು. ಲೋ ಫುಡ್ ಮ್ಯಾಪಲ್ಲಿ ಬೀಟ್ರೂಟ್ ತಿನ್ನೋಕೆ ಹೋಗ್ಬಾರ್ದು. ಇವಾಗ ಪ್ರೆಸೆಂಟ್ಲಿ ನಾನು ಬೀಟ್ರೂಟು ತಿನ್ನಾಕತ್ತೀನಿ. ಹೆಂಗೆ ಅಂತ ಕೇಳಾಕತ್ತೀನಿ ನಾನು. ನನಗೆ ಆ್ಯಕ್ಚುಲಿ 50% ರಿವರ್ಸ್ ಆಗೈತಿ, 50% ಇನ್ನೂ ವೇಟಿಂಗಲ್ಲಿದೆ ನಾನು. ಸೊ 50% ನಾ ರಿವರ್ಸ್ ಮಾಡ್ಕೊಂಡ್ಮೇಲೆ ನಂಗೆ ಆರಾಮ ಆಗ್ತೈತಿ ಅಂತ ಹೇಳ್ಯಾರ ಡಾಕ್ಟ್ರ್. ಇನ್ನೊಂದು 6 ತಿಂಗಳು ಟೈಮ್ ಕೊಟ್ಟಾರ. ನಾನು ಒಳ್ಳೆ ಪತ್ತೆಯಲ್ಲಿ ಇದ್ರೆ ಮಾತ್ರ ನಂಗೆ ರಿವರ್ಸ್ ಆಗ್ತೈತಿ. ಸೊ ನಾನು ನಿಮ್ಗೆ ಲೋ ಫುಡ್ ಮ್ಯಾಪು ಇಲ್ಲೈತಲ್ಲ, ಇದು ಲೋ ಫುಡ್ ಮ್ಯಾಪು, ಇದು ಹೈ ಫುಡ್ ಮ್ಯಾಪು. ಇದರಲ್ಲಿರೋದು ನೀವು ತಿನ್ಬೋದು, ಇದರಲ್ಲಿರೋದು ತಿನ್ನಬಾರ್ದು. ಅರ್ಥ ಆಯ್ತು ರೀ? ಕೆಲವೊಬ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಲಾಸ್ಟ್ ಟೈಮು ಹೇಳಿದ್ದೆ, ಇವತ್ತು ಹೇಳತ್ತೀನಿ. ಲ್ಯಾಕ್ಟೋಸ್ ಇಂಟಾಲರೆನ್ಸಿಂದ ತುಂಬಾ ಅವರು ಅನುಭವಿಸ್ತಾರೆ. ಯಾವ ಥರ ಅಂದ್ರೆ ಹಾಲು ಕುಡಿದ್ರು ವಾಂತಿ ಆಗೋದು, ಪನ್ನೀರ್ ತಿಂದ್ರೆ ಡೈಜೆಷನ್ ಆಗಲ್ಲ, ಇಲ್ಲಾಂದ್ರೆ ತಲೆ ತಿರುಗೋದು, ಗ್ಯಾಸ್ಟ್ರಿಕ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅಂಥವ್ರು ದಯವಿಟ್ಟು ಅದನ್ನು ಬಿಟ್ಬಿಡ್ರಿ. ಪನ್ನೀರ್ ಬದಲಾಗಿ ಸೋಯಾ ತೊಗೊಳ್ಳಿ. ಸೋಯಾ ಯಾವ ಥರ ತೊಗೋಬೇಕು ಅಂತಂದ್ರೆ ಒಂದೊಂದು 20 ಗ್ರಾಮ್ 30 ಗ್ರಾಮ್ ಆ ಥರ ತೊಗೋಬೇಕು. ಜಾಸ್ತಿ ತಿನ್ನೋಂಗಿಲ್ಲ, ಯಾಕಂತಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಇಂಟಾಲರೆನ್ಸ್ ಇರ್ತೈತಲ್ಲ, ಸೊ ಆ ಟಾಲರೆನ್ಸಿಂದ ನಿಮ್ಮ ಕರಳಿಗೆ ಡ್ಯಾಮೇಜ್ ಆದ್ರೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ದಯವಿಟ್ಟು ಈ ಥರ ಆಹಾರಗಳನ್ನು ಕನ್ಸ್ಯೂಮ್ ಮಾಡೋಕೆ ಹೋಗಬೇಡಿ. ಆಮೇಲೆ ಹಸಿ ಕಾಳುಗಳನ್ನು ತಿನ್ನೋದು, ಹಸಿ ಪದಾರ್ಥಗಳನ್ನು ತಿನ್ನೋದು, ಆಮೇಲೆ ಮಟನ್ ತಿನ್ನೋದು. ಮಟನ್ ಮಾತ್ರ ತಿನ್ನೋಕ್ಕೆ ಹೋಗ್ಬೇಡ್ರಿ. ಯಾರಿಗೆ IBS ಇರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ, ದಯವಿಟ್ಟು ಯಾರು ಮಟನ್ ತಿನ್ನೋಕೆ ಹೋಗಬೇಡಿ. ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ ನೀವು ತಿನ್ಕೊಳ್ಳಿ. ಡೈಜೆಷನ್ ಪ್ರಾಬ್ಲಮ್ ಇರೋರು, IBS ಇರೋರು, IBD ಇರೋರು, ಆಮೇಲೆ ಆ್ಯಸಿಡ್ ರಿಫ್ಲೆಕ್ಸ್ ಇರೋರು, ಇಂಥವರು ದಯವಿಟ್ಟು ಯಾರು ಇದನ್ನು ತಿನ್ನೋಕೆ ಹೋಗಬೇಡಿ. ಏನು ತಿನ್ನೋಕೆ ಹೋಗಬೇಡಿ? ನಾನ್ ವೆಜ್ ಅಲ್ಲಿ ಮಟನ್ ತಿನ್ನೋಕೆ ಹೋಗಬೇಡಿ. ಹಂಗಾದ್ರೆ ಏನು ತಿನ್ಬೋದು? ಲೀನ್ ಮೀಟ್ ಅಂತಂದ್ರೆ ಮೆತ್ತಗೆ ಇರೋದು ಜಾಸ್ತಿ, ಲೈಕ್ ಉದಾಹರಣೆ ಚಿಕನ್ನು, ಆಮೇಲೆ ಫಿಶ್ಶು, ಆಮೇಲೆ ಸೂಪ್ಗಳನ್ನು ಚೆನ್ನಾಗಿತ್ತಿರುತ್ತೆ ಇದನ್ನು ಮಾಡೋದು. ಈ ಶಕೆಗೆ ಎಲ್ಲರೂ ಏನು ಅನ್ಕೋತಾರೆ, ರಾಗಿ ಮುದ್ದೆ ತಿಂದ್ರೆ ದೇಹ ತಂಪಿರ್ತೈತಿ. ಆ್ಯಕ್ಚುಲಿ ರಾಗಿ ಮುದ್ದೆ ಕೆಲವೊಬ್ರಿಗೆ ಡೈಜೆಷನ್ ಆಗಲ್ಲ IBS ಇರೋರ್ಗೆ. ಸೊ ಅಂಥವ್ರು ನೋಡ್ಕೊಂಡು ಮಾಡ್ಕೊಂಡು ತಿನ್ನಿರಿ. ಆಮೇಲೆ ಮೆಡಿಟೇಷನ್ ಮಾಡಬೇಕು, ಆಮೇಲೆ ಚೆನ್ನಾಗಿ ಎಕ್ಸಸೈಸ್ ಕೊಡಬೇಕು ಬಾಡಿಗೆ, ಆಮೇಲೆ ಚೆನ್ನಾಗಿ ವಾಕ್ ಮಾಡಬೇಕು, ನೀರು ಕುಡಿಬೇಕು. ಪರ್ ಡೇ ನಾನಂತರೂ 3 ಲೀಟರ್ ನೀರು ಕುಡಿತೀನಿ. ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, 3 ಲೀಟ್ರ್ ನಾನು ಕನ್ಸ್ಯೂಮ್ ಮಾಡಿರ್ತೇನೆ. ಸೊ ಹಾಗಾಗಿ ಇವುಗಳನ್ನು ನೀವು ಮೇಂಟೈನ್ ಮಾಡಬೇಕು. ಲಾಸ್ಟ್ ಟೈಮ್ ನಾನು ಕೊಂಬುಜ ಬಗ್ಗೆ ಹೇಳಿದ್ದೆ. ಕೊಂಬುಜ ಎಲ್ಲಿ ಸಿಗ್ತೈತಿ ಅಂತ ತುಂಬ ಜನ ಕೇಳಾಕತ್ತಾರೆ. ನಾನು ಇವತ್ತು ಹೇಳಾಕತ್ತೀನಿ. ಕೊಂಬುಜ ಅಂತಂದ್ರೆ ನಿಮ್ಗೆ ಬೊಂಬುಜ ಅಂತ ಹೊಡೆದ್ರೆ ಅಲ್ಲಿ ನಿಮ್ಗೆ ಕೊಂಬುಜ ನಿಮ್ಗೆ ಸಿಗ್ತೈತಿ. ಅದು ನಿಮ್ಗೆ ರೆಡಿಮೇಡ್ ಕೊಂಬುಜ ಸಿಗ್ತೈತಿ. ನೀವಿಲ್ಲ ಮನೆಯಲ್ಲೇ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಅಂತಂದ್ರೆ ಸ್ಕೂಬಿ ಅಂತ ಹೊಡೆದ್ರೆ ನಿಮ್ಗೆ ಅಮೆಝಾನಲ್ಲಿ ನಿಮ್ಗೆ ಅದು ಲಿಂಕ್ ಸಿಗ್ತೈತಿ. ಯಾವುದಂತಂದ್ರೆ ಸ್ಕೂಬಿದ. ಆ ಸ್ಕೂಬಿನ ನೀವು ತಂದು ಅದನ್ನ ನಿಮ್ಗೆ ಪ್ರೊಸೆಸ್ ನಾವು ಹೇಳಿದ್ದೆ ಲಾಸ್ಟ್ ಟೈಮ್. ಇವತ್ತು ಹೇಳ್ಬೇಕಂತಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತೈತಿ. ಅದನ್ನ ಹೇಳಿದ್ದೇಳೋ ಕಿಸ್ಬೈದಾಸ ಅಂತಾರೆ. ಸೊ ಕೊಂಬುಜ ಬೇಕಂದ್ರೆ ಬೊಂಬುಜ ಅಂತ ಹೊಡೀರಿ. ಆ ಒಂದು ವೆಬ್ಸೈಟಲ್ಲಿ ನಿಮ್ಗೆ ಇದು ಸಿಗ್ತೈತಿ. ಏನಂತಂದ್ರೆ ಕೊಂಬುಜ ಸಿಗ್ತೈತಿ. ಇದನ್ನು ನೀವು 50 ml
ಬೆಳಗ್ಗೆ ಖಾಲಿ ಹೊಟ್ಟಿಲೆ ಅಥವಾ ನಿಮ್ಗೆ ಯಾವಾಗ ಕಂಫರ್ಟ್ ಆಗುತ್ತೋ ಅವಾಗ ನೀವು ತಗೋಬಹುದು. ಇದರಲ್ಲಿ ಕೊಂಬುಜ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಆ ಬ್ಯಾಕ್ಟೀರಿಯಾ ನಮ್ಮ ಗಟ್ಟಿಗೆ ಸರಿ ಮಾಡುತ್ತೆ. ಸೊ ಹಂಗಾಗಿ ಬೆಟರ್ ಆಪ್ಷನ್ ಈಸ್ ಕೊಂಬುಜ. ಯಾರು ಬಿಡಕ್ಕೆ ಹೋಗ್ಬೇಡ್ರಿ, ತೊಗೊತಾ ಇರ್ರಿ. ಇವತ್ತು ನಾನು ನಿಮ್ಗೆ ಹೊಸದೇನು ಹೇಳಕ್ಕೆ ಬಂದೀನಿ ಅಂತಂದ್ರೆ, ಇದು ಬಂದ್ಬಿಟ್ಟು ಪರ್ಮಿಂಟೇಷನ್ ಆನಿಯನ್. ಇದ್ರೊಳಗೆ ಹೇಳ್ತಾರೆ, ಎದ್ರೊಳಗೆ ಎಲ್ಲರೂ ಹೇಳ್ತಾರೆ IBS ಡೈಜೆಷನ್ ಪ್ರಾಬ್ಲಮ್ IBD ಬಂತಂದ್ರೆ ಇದನ್ನ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ತಿನ್ನಕ್ಕೆ ಹೋಗ್ಬೇಡ್ರಿ ನೀವು ಅಂತಾರೆ. ಆದರೆ ಪರ್ಮಿಂಟೇಷನ್ ಮಾಡಿರೋ ಫುಡ್ಡುಗಳನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು. ಈ ಪರ್ಮಿಂಟೇಷನ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಮುಂದೆ ಮಾಡಿ ತೋರಿಸ್ತೀನಿ. ಇವಾಗ ಬಾಯಿ ಮಾತಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಪರ್ಮಿಂಟೇಷನ್ ಆನಿಯನ್ನಲ್ಲಿ ಇಲ್ಲಿವರೆಗೂ ನೀರು ಹಾಕ್ತಾರೆ. ಅದರೊಳಗಡೆ ನಿಮ್ಗೆ ಹಸಿಮೆಣಸಿಕಾಯಿ ದಯವಿಟ್ಟು ಯಾರಿಗೆ IBS ಇರುತ್ತೋ ಅವರು ಹಸಿಮೆಣಸಿನ್ಕಾಯಿ ತಿನ್ನಕ್ಕೆ ಹೋಗ್ಬೇಡ್ರಿ. ತಿಂದ್ರಂತಂದ್ರೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿ ಗ್ಯಾಸ್ಟ್ರಿಕ್ ಆಗಿ ಲೂಸ್ ಮೋಷನ್ ಹತ್ಕೊಳ್ತೈತಿ. ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತಂದ್ರೆ ದಯವಿಟ್ಟು ಪರ್ಮನೆಂಟ್ ಅದನ್ನು ಬಿಟ್ಟರು ಒಳ್ಳೇದು. ಹಂಗೂ ಚಟ ಇರ್ತೈತೆ ಅಂತಂದ್ರೆ ವಾರಕ್ಕೊಂದ್ಸಲ ತಿನ್ಕೋರಿ, ವಾರಕ್ಕೊಂದ್ಸಲ ಅನ್ಭವಿಸೋದು ದೊಡ್ಡ ಮಾತು. ಅದಕ್ಕೋಸ್ಕರ ಹೇಳಾಕತ್ತೀನಿ. ಸೊ ಇಲ್ಲಿವರೆಗೂ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಅದ್ರ ಉಪ್ಪು, ಆಮೇಲೆ ಇದನ್ನು ಪೇಪರ್ ಪೌಡರು ಅಂದರೆ ಜಜ್ಜಿ ಹಾಕ್ಬೇಕು. ಪೇಪರ್ ಕಾಳೆಲ್ಲ ಜಜ್ಜಿ ಹಾಕಿ ಅದರೊಳಗೆ 2 ಸ್ಪೂನು ಇದು ಏನಂತಂದ್ರೆ ಉಪ್ಪು ಹಾಕ್ಕೊಂಡು, ಆಮೇಲೆ ಚಿಕ್ಕ ಈರುಳ್ಳಿ ಅಥವಾ ಸ್ಲೈಸ್ ಮಾಡಿರೋ ಅಂದ್ರೆ ಕಟ್ ಮಾಡಿರೋ ಉಳ್ಳಾಗಡ್ಡಿನ ನಾವು ಹಾಕಿ ಇದನ್ನು ಕ್ಲೋಸ್ ಮಾಡ್ಬೇಕು. ಈ ಥರ ಕ್ಲೋಸ್ ಮಾಡಿ 15 ದಿನ ನಾವು ಬಿಡ್ಬೇಕು. 15 ದಿನ ಬಿಟ್ಟರು ಈ ಥರ ಓಪನ್ನು ಕ್ಲೋಸು ಮಾಡ್ತಾ ಇರ್ಬೇಕು. ಅಂದ್ರೆ ಮಾತ್ರ ಇದು ಪರ್ಮಿಂಟೇಷನ್ ಆಗುತ್ತೆ. ಇದನ್ನು ನಾವು ತಿನ್ಬೋದು. ಇದು ಒಂಥರ ನಮ್ಗೆ ವಿನಿಗರಲ್ಲಿ ಪರ್ಮಿಂಟೇಷನ್ ಆಗಿದೆ ಏನೋ ಅಂತ ಅನ್ಸೋ ಥರ ನಮ್ಗೆ ಫೀಲ್ ಆಕೈತಿ. ಆದರೆ ಇದು ವಿನಿಗರಲ್ಲಿ ಪರ್ಮಿಂಟೇಷನ್ ಮಾಡಿರಲ್ಲ. ಯಾರಾದರೂ ಮತ್ತು ವಿನಿಗರಲ್ಲಿ ಪರ್ಮಿಂಟೇಷನ್ ಮಾಡಿ ತಿಂತೀನಂದ್ರೆ ದಯವಿಟ್ಟು ತಿನ್ನೋಕೆ ಹೋಗ್ಬೇಡಿ. ವಿನಿಗರ್ ತಿನ್ನೋದೇ ತಪ್ಪು. ಯಾಕಂತಂದ್ರೆ ಅದರಲ್ಲಿ ಪರ್ಮಿಂಟೇಷನ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಇರ್ತೈತಿ. ಅದರಲ್ಲಿ ಏನೇನೋ ಕೆಮಿಕಲ್ಸ್ ಇರುತ್ತೆ. ನಮ್ಗೆ ಈಗಿನ ಕಾಲದೊಳಗಂತೂ ಗೊತ್ತಲ್ಲ ನಿಮ್ಗೆ. ಡೀಪಾಗಿ ಹೇಳ್ಬೇಕಂತಂದ್ರೆ ಮುಂದಿನ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ಇವಾಗ ಕೆಲವೊಂದು ಜನ ಕೇಳಾಕತ್ತಿದ್ರೆ ಏನಂತಂದ್ರೆ, ಅಕ್ಕ ನಿಂಗೆ ಕಂಪ್ಲೀಟಾಗಿ ಕ್ಯೂರ್ ಆಗೈತೇನಂತ. ನಾ ಈ ಹಿಂದೂ ವಿಡಿಯೋ ಒಳಗೆ ಹೇಳೇನಿ ನಂಗೆ ಕಂಪ್ಲೀಟಾಗಿ ಕ್ಯೂರ್ ಆಗಿಲ್ಲ. 50% ನಾ ಕ್ಯೂರ್ ಆಗೇನಿ, ಇನ್ನು 50% ನಾ ವೇಟಿಂಗಲ್ಲಿ ಅದೇನಿ. ದಯವಿಟ್ಟು 50% ನಾನು ರಿಕವರಿ ಮಾಡ್ಕೋಬೇಕಂದ್ರೆ ನಿಮ್ಮ ಸಪೋರ್ಟು ನಮ್ಗೆ ಬೇಕು. ಹೆಂಗಂತಂದ್ರೆ ನಾನು ಸಬ್ಸ್ಕ್ರೈಬ್ ನೀವು ಆಗಬೇಕು. ನನ್ನ ಜೊತೆ ನಿಮ್ಮ ಜೊತೆನೂ ಸೇರಿಕೊಂಡು ನಾವೆಲ್ಲರೂ IBS ರಿವರ್ಸ್ ಮಾಡ್ಕೊಳ್ಳೋಣಂತ. ಯಾಕಂದ್ರೆ IBS ಅನ್ನೋದು ಒಂದು ನರಕ. ಇಲ್ಲಿ ಬರುತ್ತೆ ರೀ ಅದು, ಇಲ್ಲಿಗೆ ಹಿಂಗೆ ಬಂತು ಅಂತಂದ್ರೆ ಆ ನರಕನ ಅನುಭವಿಸೋದು ಯಾರಿಗೂ ಬೇಡ. ನಾನು ದೇವ್ರ ಹತ್ರ ಇವತ್ತಿಗೂ ಕೇಳ್ಕೊತೀನಿ, ದೇವರೇ ಈ ಒಂದು IBS ಯಾರಿಗೂ ಕೊಡಬೇಡಪ್ಪ. ಯಾಕಂತಂದ್ರೆ ಇದು ಒಂಥರ ಟಾರ್ಚರು. ಈ ಟಾರ್ಚರ್ನ ಯಾರು ಅನುಭವಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಕೊಡೋಕೆ ಹೋಗ್ಬೇಡಪ್ಪ ಅಂತ ಕೇಳ್ಕೊತೀನಿ. ನಾನು ಸಣ್ಣದಿದ್ದಾಗ ತೋರಿಸ್ಕೊಂಡು ಚೆನ್ನಾಗಿ ಡಯಟಲ್ಲಿರಿ. ಹಂಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ 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 ಬಾಯ್.